ಸರ್ಕಾರ ಬಂದು ನಮ್ಮ ಕೆಲಸವನ್ನ ಮಾಡಿಕೊಡುತ್ತೆ, ಅನುದಾನ ಬಂದ ನಂತರ ಕಾಮಗಾರಿ ಮಾಡಿದ್ರೆ ಆಯ್ತು ಎನ್ನುವ ಮನಸ್ಥಿತಿಯಲ್ಲಿ ಅದೆಷ್ಟೋ ಜನರು ಇರ್ತಾರೆ. ಆದ್ರೆ ಇಲ್ಲೊಂದು ಗ್ರಾಮದ ರೈತರು ಸರ್ಕಾರವನ್ನೇ ಲೆಕ್ಕಕ್ಕೆ ಇಡದೆ ಸಂಘ ಸಂಸ್ಥೆಗಳ ಸಹಕಾರದಿಂದ ತಾವೇ ಕೆರೆ ನಿರ್ಮಾಣವನ್ನ ಮಾಡಿದ್ದು ಮುಂದಿನ ಪೀಳಿಗೆಗೆ ಕೆರೆಯನ್ನ ಕೊಡುಗೆಯಾಗಿ ನೀಡಿ ಶಭಾಸ್ ಎನಿಸಿಕೊಂಡಿದ್ದಾರೆ. ಹಾಗಿದ್ರೆ ಅದು ಎಲ್ಲಿ ಅಂತೀರಾ? ನಾವು ಹೇಳ್ತೇವೆ, ಇಷ್ಟೊಂದು ನೋಡಿ. ಜನರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಹೌದು, ದಾವಣಗೆರೆಯ ಮಲ್ಲಾಪುರ ಗ್ರಾಮಸ್ಥರು ತಮ್ಮ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಊರಿನ ಪಕ್ಕದಲ್ಲಿದ್ದ ಕೆರೆಗೆ ಕಾಯಕಲ್ಪ ಮಾಡಿ ತಮ್ಮೂರಿನ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಹೌದು, ಮಲ್ಲಾಪುರ ಗ್ರಾಮಸ್ಥರು ತಮ್ಮೂರಿನ ಕೆರೆಯನ್ನ ತಾವೇ ದುಡ್ಡು ಹಾಕಿ ಪುನಶ್ಚೇತನಗೊಳಿಸಿದ್ದಾರೆ. ಹೆಚ್ಚು ನೀರು ಸಂಗ್ರಹವಾಗುವ ಹಾಗೆ ಕೆರೆಯನ್ನ ದೊಡ್ಡದಾಗಿ ಮಾಡಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಎದುರಾಗುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಿದ್ದಾರೆ. ಕೆರೆ ಅಭಿವೃದ್ಧಿಗೆ ಸರ್ಕಾರದ ಹಣಕ್ಕೆ ಕಾದು ಕೂರದೆ ತಾವೇ ಪಣ ತೊಟ್ಟು ಕೆರೆಯ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಮಲ್ಲಾಪುರ ಗ್ರಾಮಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರ ಕೆಲಸ ಕಂಡು ಬೆರಗಾಗಿ ಮೆಚ್ಚುಗೆ ಸೂಚಿಸಿದ್ದಾರೆ. ಇದ್ದಂತ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟೇಶ್ವರ ಅವರು 5.5 ಎಕರೆಯಲ್ಲಿ ಏನಿರತಕ್ಕಂಥ ಗೈರಾನದಲ್ಲಿ ಹೊಸ ಕೆರೆ ನಿರ್ಮಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರ ನಂತರ ಧರ್ಮಸ್ಥಳ ಸಂಸ್ಥೆಯವರು ಹಿಂದೆ ಸ್ವಲ್ಪ ಒಂದು ಸಣ್ಣ ಮಟ್ಟಿಗೆ ಅದನ್ನ ಮಾಡಿದ್ರು. ಮತ್ತೆ ಪುನಃ ಅವರ ಸಂಸ್ಥೆಯಿಂದ ಅನುಮೋದನೆ ಪಡೆದುಕೊಂಡು ಪೂರ್ತಿ ಇದನ್ನ ಒಂದು ಸುಮಾರು 8.5 ಲಕ್ಷ ಅನುದಾನದಲ್ಲಿ ನಮಗೆ ಕೆರೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಕೈ ಜೋಡಿಸಿದ್ದು, ಇದರಿಂದ ಹೂಳು ತುಂಬಿ ಗುಂಡಿ ಬಿದ್ದಿದ್ದ ಕೆರೆ ಈಗ ಸುಂದರ ಕೆರೆಯಾಗುತ್ತಿದೆ. ಇಟಚಿ ಟ್ರ್ಯಾಕ್ಟರ್ಗಳ ಮೂಲಕ ಭರದಿಂದ ಕೆಲಸ ಸಾಗಿದೆ. ಈ ಕೆರೆಯಲ್ಲಿ ನೀರು ಶೇಖರಣೆಯಾದರೆ ಸುತ್ತಮುತ್ತಲಿನ ಸಾವಿರಾರು ಎಕರೆ ಭೂಮಿಗೆ ನೀರಾಗ್ತಿದೆ. ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಿದೆ. ಜನ ಜಾನುವಾರುಗಳು, ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳಿಗೆ ಧಕ್ಕೆಯಾಗದ ನೀರು ಅತ್ಯಮೂಲ್ಯವಾದ ವಸ್ತು. ಈಗ ಏನಾಯ್ತು ಅಂದ್ರೆ ಮೊದಲೇ 80 ಅಡಿ 60 ಅಡಿ ನೀರು ಸಿಗ್ತಿತ್ತು. ಈಗ 400 ಅಡಿ 500 ಅಡಿ 2000 ಅಡಿವರೆಗೆ ಕೋಲಾರ ಹೋಗಿದೆ. ನಮ್ಮಲ್ಲಿ 1500 ಅಡಿ ಹೋಗಿದ್ದೀವಿ. ಅದನ್ನ ಮರುಕಳಿಸಬೇಕು ಅಂತಕ್ಕಂಥದ್ದಾದ್ರೆ ಹಿಂದೆಲ್ಲ ಶಿವರಾತ್ರಿಯಿಂದ ಯುಗಾದಿವರೆಗೂ ನಾವು ಮಣ್ಣು ಏರ್ತಿದ್ವಿ ಎತ್ತಿನ ಗಾಡಿ ಒಳಗೆ. ಆ ಪರಿಪಾಠ ಈಗಿಲ್ಲ. ಈಗ ಟ್ರ್ಯಾಕ್ಟ್ರಿ ಬಂದವೆ. ಟ್ರ್ಯಾಕ್ಟ್ರಿ ಮುಖಾಂತರ ಏನು ಎಲ್ಲರೂ ಏರ್ತಿದ್ದಾರೆ. ಅದನ್ನ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಲ್ಲಿ ಕೈ ಜೋಡಿಸ್ತಿದ್ದಾರೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಮಲ್ಲಾಪುರ ಗ್ರಾಮದ ಗ್ರಾಮಸ್ಥರು ಇಷ್ಟು ಸುಂದರವಾದ ಕೆರೆ ನಿರ್ಮಾಣ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಈ ಕೆರೆ ಅಭಿವೃದ್ಧಿಯ ಮೂಲಕ ಮಲ್ಲಾಪುರ ಗ್ರಾಮಸ್ಥರು ಎಷ್ಟೋ ವರ್ಷಗಳ ನೀರಿನ ಸಮಸ್ಯೆಗೆ ಹಿತಶ್ರೀ ಆಡಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸರ್ಕಾರ ಬಂದು ನಮ್ಮ ಕೆಲಸವನ್ನ ಮಾಡಿಕೊಡುತ್ತೆ, ಅನುದಾನ ಬಂದ ನಂತರ ಕಾಮಗಾರಿ ಮಾಡಿದ್ರೆ ಆಯ್ತು ಎನ್ನುವ ಮನಸ್ಥಿತಿಯಲ್ಲಿ ಅದೆಷ್ಟೋ ಜನರು ಇರ್ತಾರೆ. ಆದ್ರೆ ಇಲ್ಲೊಂದು ಗ್ರಾಮದ ರೈತರು ಸರ್ಕಾರವನ್ನೇ ಲೆಕ್ಕಕ್ಕೆ ಇಡದೆ ಸಂಘ ಸಂಸ್ಥೆಗಳ ಸಹಕಾರದಿಂದ ತಾವೇ ಕೆರೆ ನಿರ್ಮಾಣವನ್ನ ಮಾಡಿದ್ದು ಮುಂದಿನ ಪೀಳಿಗೆಗೆ ಕೆರೆಯನ್ನ ಕೊಡುಗೆಯಾಗಿ ನೀಡಿ ಶಭಾಸ್ ಎನಿಸಿಕೊಂಡಿದ್ದಾರೆ. ಹಾಗಿದ್ರೆ ಅದು ಎಲ್ಲಿ ಅಂತೀರಾ? ನಾವು ಹೇಳ್ತೇವೆ, ಇಷ್ಟೊಂದು ನೋಡಿ. ಜನರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಹೌದು, ದಾವಣಗೆರೆಯ ಮಲ್ಲಾಪುರ ಗ್ರಾಮಸ್ಥರು ತಮ್ಮ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಊರಿನ ಪಕ್ಕದಲ್ಲಿದ್ದ ಕೆರೆಗೆ ಕಾಯಕಲ್ಪ ಮಾಡಿ ತಮ್ಮೂರಿನ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಹೌದು, ಮಲ್ಲಾಪುರ ಗ್ರಾಮಸ್ಥರು ತಮ್ಮೂರಿನ ಕೆರೆಯನ್ನ ತಾವೇ ದುಡ್ಡು ಹಾಕಿ ಪುನಶ್ಚೇತನಗೊಳಿಸಿದ್ದಾರೆ. ಹೆಚ್ಚು ನೀರು ಸಂಗ್ರಹವಾಗುವ ಹಾಗೆ ಕೆರೆಯನ್ನ ದೊಡ್ಡದಾಗಿ ಮಾಡಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಎದುರಾಗುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಿದ್ದಾರೆ. ಕೆರೆ ಅಭಿವೃದ್ಧಿಗೆ ಸರ್ಕಾರದ ಹಣಕ್ಕೆ ಕಾದು ಕೂರದೆ ತಾವೇ ಪಣ ತೊಟ್ಟು ಕೆರೆಯ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಮಲ್ಲಾಪುರ ಗ್ರಾಮಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರ ಕೆಲಸ ಕಂಡು ಬೆರಗಾಗಿ ಮೆಚ್ಚುಗೆ ಸೂಚಿಸಿದ್ದಾರೆ. ಇದ್ದಂತ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟೇಶ್ವರ
ಅವರು 5.5 ಎಕರೆಯಲ್ಲಿ ಏನಿರತಕ್ಕಂಥ ಗೈರಾನದಲ್ಲಿ ಹೊಸ ಕೆರೆ ನಿರ್ಮಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರ ನಂತರ ಧರ್ಮಸ್ಥಳ ಸಂಸ್ಥೆಯವರು ಹಿಂದೆ ಸ್ವಲ್ಪ ಒಂದು ಸಣ್ಣ ಮಟ್ಟಿಗೆ ಅದನ್ನು ಮಾಡಿದ್ರು. ಮತ್ತೆ ಪುನಃ ಅವರ ಸಂಸ್ಥೆಯಿಂದ ಅನುಮೋದನೆ ಪಡೆದುಕೊಂಡು ಪೂರ್ತಿ ಇದನ್ನ ಒಂದು ಸುಮಾರು 8.5 ಲಕ್ಷ ಅನುದಾನದಲ್ಲಿ ನಮಗೆ ಕೆರೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಕೈ ಜೋಡಿಸಿದ್ದು, ಇದರಿಂದ ಹೂಳು ತುಂಬಿ ಗುಂಡಿ ಬಿದ್ದಿದ್ದ ಕೆರೆ ಈಗ ಸುಂದರ ಕೆರೆಯಾಗುತ್ತಿದೆ. ಇಟಚಿ ಟ್ರ್ಯಾಕ್ಟರ್ಗಳ ಮೂಲಕ ಭರದಿಂದ ಕೆಲಸ ಸಾಗಿದೆ. ಈ ಕೆರೆಯಲ್ಲಿ ನೀರು ಶೇಖರಣೆಯಾದರೆ ಸುತ್ತಮುತ್ತಲಿನ ಸಾವಿರಾರು ಎಕರೆ ಭೂಮಿಗೆ ನೀರಾಗ್ತಿದೆ. ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಿದೆ. ಜಾನುವಾರುಗಳು, ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳಿಗೆ ಧಕ್ಕೆಯಾಗದ ನೀರು ಅತ್ಯಮೂಲ್ಯವಾದ ವಸ್ತು. ಈಗ ಏನಾಯ್ತು ಅಂದ್ರೆ ಮೊದಲೇ 80 ಅಡಿ 60 ಅಡಿ ನೀರು ಸಿಗ್ತಿತ್ತು. ಈಗ 400 ಅಡಿ 500 ಅಡಿ 2000 ಅಡಿವರೆಗೆ ಕೋಲಾರ ಹೋಗಿದೆ. ನಮ್ಮಲ್ಲಿ 1500 ಅಡಿ ಹೋಗಿದ್ದೀವಿ. ಅದನ್ನ ಮರುಕಳಿಸಬೇಕು ಅಂತಕ್ಕಂಥದ್ದಾದ್ರೆ ಹಿಂದೆಲ್ಲ ಶಿವರಾತ್ರಿಯಿಂದ ಯುಗಾದಿವರೆಗೂ ನಾವು ಮಣ್ಣೇರ್ತಿದ್ವಿ ಎತ್ತಿನ ಗಾಡಿ ಒಳಗೆ. ಆ ಪರಿಪಾಠ ಈಗಿಲ್ಲ. ಈಗ ಟ್ರ್ಯಾಕ್ಟ್ರಿ ಬಂದವೆ. ಟ್ರ್ಯಾಕ್ಟ್ರಿ ಮುಖಾಂತರ ಏನು ಎಲ್ಲರೂ ಏರ್ತಿದ್ದಾರೆ. ಅದನ್ನ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಲ್ಲಿ ಕೈ ಜೋಡಿಸ್ತಿದ್ದಾರೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಮಲ್ಲಾಪುರ ಗ್ರಾಮದ ಗ್ರಾಮಸ್ಥರು ಇಷ್ಟು ಸುಂದರವಾದ ಕೆರೆ ನಿರ್ಮಾಣ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಈ ಕೆರೆ ಅಭಿವೃದ್ಧಿಯ ಮೂಲಕ ಮಲ್ಲಾಪುರ ಗ್ರಾಮಸ್ಥರು ಎಷ್ಟೋ ವರ್ಷಗಳ ನೀರಿನ ಸಮಸ್ಯೆಗೆ ಇತಶ್ರೀ ಆಡಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸರ್ಕಾರ ಬಂದು ನಮ್ಮ ಕೆಲಸವನ್ನ ಮಾಡಿಕೊಡುತ್ತೆ, ಅನುದಾನ ಬಂದ ನಂತರ ಕಾಮಗಾರಿ ಮಾಡಿದ್ರೆ ಆಯ್ತು ಎನ್ನುವ ಮನಸ್ಥಿತಿಯಲ್ಲಿ ಅದೆಷ್ಟೋ ಜನರು ಇರ್ತಾರೆ. ಆದ್ರೆ ಇಲ್ಲೊಂದು ಗ್ರಾಮದ ರೈತರು ಸರ್ಕಾರವನ್ನೇ ಲೆಕ್ಕಕ್ಕೆ ಇಡದೆ ಸಂಘ ಸಂಸ್ಥೆಗಳ ಸಹಕಾರದಿಂದ ತಾವೇ ಕೆರೆ ನಿರ್ಮಾಣವನ್ನು ಮಾಡಿದ್ದು ಮುಂದಿನ ಪೀಳಿಗೆಗೆ ಕೆರೆಯನ್ನ ಕೊಡುಗೆಯಾಗಿ ನೀಡಿ ಶಭಾಸ್ ಎನಿಸಿಕೊಂಡಿದ್ದಾರೆ. ಹಾಗಿದ್ರೆ ಅದು ಎಲ್ಲಿ ಅಂತೀರಾ? ನಾವು ಹೇಳ್ತೇವೆ. ಈ ಸ್ಟೋರಿ ನೋಡಿ. ಜನರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎನ್ನುವುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಹೌದು, ದಾವಣಗೆರೆಯ ಮಲ್ಲಾಪುರ ಗ್ರಾಮಸ್ಥರು ತಮ್ಮ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಊರಿನ ಪಕ್ಕದಲ್ಲಿದ್ದ ಕೆರೆಗೆ ಕಾಯಕಲ್ಪ ಮಾಡಿ ತಮ್ಮೂರಿನ ನೀರಿನ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಂಡಿದ್ದಾರೆ. ಹೌದು, ಮಲ್ಲಾಪುರ ಗ್ರಾಮಸ್ಥರು ತಮ್ಮೂರಿನ ಕೆರೆಯನ್ನ ತಾವೇ ದುಡ್ಡು ಹಾಕಿ ಪುನಶ್ಚೇತನಗೊಳಿಸಿದ್ದಾರೆ. ಹೆಚ್ಚು ನೀರು ಸಂಗ್ರಹವಾಗುವ ಹಾಗೆ ಕೆರೆಯನ್ನ ದೊಡ್ಡದಾಗಿ ಮಾಡಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಎದುರಾಗುವ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಿದ್ದಾರೆ. ಕೆರೆ ಅಭಿವೃದ್ಧಿಗೆ ಸರ್ಕಾರದ ಹಣಕ್ಕೆ ಕಾದು ಕೂರದೆ ತಾವೇ ಪಣ ತೊಟ್ಟು ಕೆರೆಯ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಮಲ್ಲಾಪುರ ಗ್ರಾಮಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರ ಕೆಲಸ ಕಂಡು ಬೆರಗಾಗಿ ಮೆಚ್ಚುಗೆ ಸೂಚಿಸಿದ್ದಾರೆ. ಇದ್ದಂತ ಜಿಲ್ಲಾಧಿಕಾರಿಗಳಾದಂತಹ ವೆಂಕಟೇಶ್ ಸರ್ ಅವರು 5.5 ಎಕರೆಯಲ್ಲಿ ಏನಿರತಕ್ಕಂಥ ಗೈರಾನದಲ್ಲಿ ಹೊಸ ಕೆರೆ ನಿರ್ಮಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದರ ನಂತರ ಧರ್ಮಸ್ಥಳ ಸಂಸ್ಥೆಯವರು ಹಿಂದೆ ಸ್ವಲ್ಪ ಒಂದು ಸಣ್ಣ ಮಟ್ಟಿಗೆ ಅದನ್ನು ಮಾಡಿದ್ರು. ಮತ್ತೆ ಪುನಃ ಅವರ ಸಂಸ್ಥೆಯಿಂದ ಅನುಮೋದನೆ ಪಡೆದುಕೊಂಡು ಪೂರ್ತಿ ಇದನ್ನ ಒಂದು ಸುಮಾರು 8.5 ಲಕ್ಷ ಅನುದಾನದಲ್ಲಿ ನಮಗೆ ಕೆರೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಕೈ ಜೋಡಿಸಿದ್ದು, ಇದರಿಂದ ಹೂಳು ತುಂಬಿ ಗುಂಡಿ ಬಿದ್ದಿದ್ದ ಕೆರೆ ಈಗ ಸುಂದರ ಕೆರೆಯಾಗುತ್ತಿದೆ. ಇಟಚಿ ಟ್ರ್ಯಾಕ್ಟರ್ಗಳ ಮೂಲಕ ಭರದಿಂದ ಕೆಲಸ ಸಾಗಿದೆ. ಈ ಕೆರೆಯಲ್ಲಿ ನೀರು ಶೇಖರಣೆಯಾದರೆ ಸುತ್ತಮುತ್ತಲಿನ ಸಾವಿರಾರು ಎಕರೆ ಭೂಮಿಗೆ ನೀರಾಗ್ತಿದೆ. ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತಿದೆ. ಜಾನುವಾರುಗಳು, ಕಾಡು ಪ್ರಾಣಿಗಳು, ನಾಡು ಪ್ರಾಣಿಗಳಿಗೆ ಧಕ್ಕೆಯಾಗದ ನೀರು ಅತ್ಯಮೂಲ್ಯವಾದ ವಸ್ತು. ಈಗ ಏನಾಯ್ತು ಅಂದ್ರೆ ಮೊದಲೇ 80 ಅಡಿ 60 ಅಡಿ ನೀರು ಸಿಗ್ತಿತ್ತು. ಈಗ 400 ಅಡಿ 500 ಅಡಿ 2000 ಅಡಿವರೆಗೆ ಕೋಲಾರ ಹೋಗಿದೆ. ನಮ್ಮಲ್ಲಿ 1500 ಅಡಿ ಹೋಗಿದ್ದೀವಿ. ಅದನ್ನ ಮರುಕಳಿಸಬೇಕು ಅಂತಕ್ಕಂಥದ್ದಾದ್ರೆ ಹಿಂದೆಲ್ಲ ಶಿವರಾತ್ರಿಯಿಂದ ಯುಗಾದಿವರೆಗೂ ನಾವು ಮಣ್ಣೇರ್ತಿದ್ವಿ ಎತ್ತಿನ ಗಾಡಿ ಒಳಗೆ. ಆ ಪರಿಪಾಠ ಈಗಿಲ್ಲ. ಈಗ ಟ್ರ್ಯಾಕ್ಟ್ರಿ ಬಂದವೆ. ಟ್ರ್ಯಾಕ್ಟ್ರಿ ಮುಖಾಂತರ ಏನು ಎಲ್ಲರೂ ಏರ್ತಿದ್ದಾರೆ. ಅದನ್ನ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಲ್ಲಿ ಕೈ ಜೋಡಿಸ್ತಿದ್ದಾರೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತಿದ್ದರೆ ಮಲ್ಲಾಪುರ ಗ್ರಾಮದ ಗ್ರಾಮಸ್ಥರು ಇಷ್ಟು ಸುಂದರವಾದ ಕೆರೆ ನಿರ್ಮಾಣ ಮಾಡಲು ಸಾಧ್ಯವಾಗ್ತಿರಲಿಲ್ಲ. ಈ ಕೆರೆ ಅಭಿವೃದ್ಧಿಯ ಮೂಲಕ ಮಲ್ಲಾಪುರ ಗ್ರಾಮಸ್ಥರು ಎಷ್ಟೋ ವರ್ಷಗಳ ನೀರಿನ ಸಮಸ್ಯೆಗೆ ಇತಶ್ರೀ ಆಡಿದ್ದಾರೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.